ಹೆಲೋ ಎವ್ರಿವನ್. 23ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಚಿತ್ರದಲ್ಲಿ ಪಾರದರ್ಶಕ ಮಾಧ್ಯಮಗಳ ದೃಕ್ಸಾಂದ್ರತೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಈ ಎರಡೂ ಚಿತ್ರಗಳನ್ನ ನೀವು ಗಮನಿಸಿದ್ರೆ, ಮೊದಲನೇ ಚಿತ್ರದಲ್ಲಿ ಬೆಳಕಿನ ಕಿರಣ ಲಂಬವನ್ನ ದಾಟಿದ ನಂತರ ಲಂಬದಿಂದ ಅದು ಬಾಗುತ್ತಾ ಇಲ್ಲ, ಯಾವುದೇ ಬಾಗುವಿಕೆ ಕಾಣಿಸ್ತಾ ಇಲ್ಲ, ಅದು ನೇರವಾಗಿ ಹಾಗೆ ಚಲಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಸಾಂದ್ರತೆ ಈ ಮಾಧ್ಯಮದ ಮೊದಲನೇ ಮಾಧ್ಯಮದ ಸಾಂದ್ರತೆ ಮತ್ತೆ ಎರಡನೇ ಮಾಧ್ಯಮದ ಸಾಂದ್ರತೆಗಳು ಸಮನಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಇನ್ನು ಎರಡನೇ ಚಿತ್ರವನ್ನ ನಾವು ನೋಡಿದ್ರೆ, ಬೆಳಕಿನ ಕಿರಣ ಏನಿದೆ ಅದು ಲಂಬದಿಂದ ಬಾಗುವಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹೀಗೆ ಬಂದಿರುವಂತಹ ಬೆಳಕಿನ ಕಿರಣ ಲಂಬದಿಂದ ಬಾಗುವಿಕೆಯನ್ನ ಹೊಂದುತ್ತಾ ಇದೆ. ಅಂತ ಅಂದ್ರೆ ಯಾವಾಗ ಸಾಂದ್ರತೆ ಹೆಚ್ಚಿರತ್ತೋ ಅಲ್ಲಿ ಬೆಳಕಿನ ವೇಗ ಕಡಿಮೆ ಆಗತ್ತೆ. ಕಡಿಮೆ ಆಗಿ ಆ ಇದು ಲಂಬದಿಂದ ಬೆಳಕಿನ ಕಿರಣ ಬಾಗುವಿಕೆಯನ್ನ ಹೊಂದೋದಿಲ್ಲ. ಆದ್ರೆ ಬೆಳಕಿನ ವೇಗ ಜಾಸ್ತಿ ಇದ್ದಾಗ ಲಂಬದಿಂದ ಬಾಗುವಿಕೆಯನ್ನ ನಾವು ನೋಡಬಹುದು. ಸೊ ಇಲ್ಲಿ ನಾವು N3 ಮತ್ತೆ N4 ಅನ್ನ ನೋಡಿದ್ರೆ N3 ಯ ಸಾಂದ್ರತೆ ಹೆಚ್ಚಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ N1 ಮತ್ತೆ N2 ಸಮನಾಗಿದೆ, ಮತ್ತೆ N3 ಯ ಸಾಂದ್ರತೆ N4 ಗಿಂತ ಜಾಸ್ತಿ ಇದೆ. ಹಾಗಾಗಿ ಯಾವಾಗ ಬೆಳಕಿನ ಕಿರಣ N4 ಅಂದ್ರೆ ಇನ್ನೊಂದು ಮಾಧ್ಯಮವನ್ನ ಪ್ರವೇಶಿಸ್ತು, ಅಲ್ಲಿ ಬೆಳಕಿನ ವೇಗ ಜಾಸ್ತಿ ಆಗಿ ಲಂಬದಿಂದ ಅದು ಹೆಚ್ಚು ಬಾಗುವಿಕೆಯನ್ನು ಸಹ ಕಾಣ್ತಾ ಇದೆ. ಸೊ ಎ ಸರಿಯಾದಂತಹ ಉತ್ತರ ಆಗಿದೆ. ಇಲ್ಲಿ ಯಾವುದೇ ಬಾಗುವಿಕೆ ಇಲ್ಲ, ಆದ್ರೆ ಇಲ್ಲಿ ಬಾಗುವಿಕೆಯನ್ನ ನಾವು ನೋಡ್ತಾ ಇದ್ದೀವಿ. ಸೊ N3 ಅಂದ್ರೆ ಮೂರನೇ ಮಾಧ್ಯಮದ ಸಾಂದ್ರತೆ ನಾಲ್ಕನೇ ಮಾಧ್ಯಮದ ಸಾಂದ್ರತೆಗಿಂತ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.